ಫ್ರೆಂಡ್ಸ್, ಇದು ನಮ್ಮ ಮನೆಯದು ಮೇನ್ ಚಾಂಪಿಯನ್ ಲೈನಲ್ಲಿ ದೊಡ್ಡ ಗಂಡು. ಈ ಗಂಡಲ್ಲಿ ಇವಾಗ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. 3 ಬ್ಯಾಚು 4 ಬ್ಯಾಚು 5ನೇ ಬ್ಯಾಚು ಅವಾಗ ಯಾವುದೋ ಒಂದು ಸಿಂಗಲ್ ಮೊಟ್ಟೆ ಮಾತ್ರ ಕಟ್ಟತ್ತೆ. ಮಾಯಾ ಇದಕ್ಕೆ ಇವಾಗ ಹೋಗೋದು ಸ್ಟಾರ್ಟ್ ಆಗಿದೆ. ಮಾಯಾ ರೆಡಿ ಮಾಡೋಕ್ಕೆ ಬಂದರೆ ಮಾತ್ರ ನೀವು ಇದನ್ನ ಪರ್ಚೇಸ್ ಮಾಡಿ. ಇಲ್ಲ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಶೋಗಿಟ್ರೂ ಪರವಾಗಿಲ್ಲ, ಅಕ್ಕಿ ಪಟ್ಟ ಮಾಡಿಸಿಲ್ಲ ಅನ್ನೋ ಪರವಾಗಿಲ್ಲ, ಒಂದು ಶೋಗಿರಲಿ ಅಂತ ಇರೋರು ಬೇಕಾದ್ರೂ ಇಸ್ಕೊಬೋದು. ಜಾತಿ ಮಾಡ್ಕೊಬೇಕು, ಬ್ರೀಡ್ ಮಾಡ್ಕೊಬೇಕು ಅಂತ ಇರೋರು ಇಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಮಾಯಾ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಇದರಲ್ಲಿ. ಈ ಗಂಡಲ್ಲಿ ಪಟ್ಟಗಳು ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದೀನಿ, ತುಂಬ ಸತಿ ಕೊಟ್ಟಿದ್ದೀನಿ. ಒಂದೊಂದು ಪಟ್ಟಗಳೇ 3-3 ಸಾವಿರ ಕೊಟ್ಟಿದ್ದೀನಿ. ಪರ್ಫಾರ್ಮೆನ್ಸು ಅಷ್ಟೇ 8-9 ಗಂಟೆ ಮೇಲಿದೆ ಈ ಲೈನಲ್ಲಿ. ಬಾಜಿನೂ ಅಷ್ಟೇ 6ರಿಂದ 8 ರಾಕೆಟ್ ಬಾಜಿ ಹೊಡೆದಂಗೆ ಮೇಲಾಗೋದು ಪಟ್ಟಗಳು. ತುಂಬ ಒಳ್ಳೆ ಕ್ವಾಲಿಟಿ ವೈಸ್ ಅಂತೂ ಸಖತ್ತು ಆಟಗಳು ಆಡಿದೆ ಇದರಲ್ಲಿ ಪಟ್ಟ. ಇವಾಗ ಈ ಪ್ರಾಬ್ಲಮ್ ಇರೋದಕ್ಕೆ ಕೊಡ್ತಾ ಇರೋದು ನಾನು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಇವೆಲ್ಲ ಸೂಪರಾಗಿರುತ್ತೆ. ಸೈಜು, ಲೆಂತು ಇವೆಲ್ಲ ತುಂಬ ಹಳೆ ಅಕ್ಕಿಗಳು ಯಾವ ಟೈಪ್ ಬರುತ್ತೆ ಆ ಟೈಪಲ್ಲಿರುತ್ತೆ. ಯಾಕಂದರೆ ತುಂಬ ಹಳೆ ಗಂಡಿದು, ನಮ್ಮ ಮನೆಗೇ ತುಂಬ ಹಳೆ ಗಂಡು. ಈ ಕಣ್ಣಲ್ಲಿ ಕ್ವಾಲಿಟೀಸ್ ತೋರಿಸಿದಾಗ ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ಯಾಕಂದರೆ ಇದು ಕಣ್ಣಲ್ಲಿ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಟೈಮ್ ನಾನು ಒತ್ತಿ ಹೇಳಿರ್ತೀನಿ. ಮಚ್ಚೆ ಇಲ್ಲ, ಕಣ್ಣಲ್ಲಿ ಮಚ್ಚೆ ಇರೋ ಗಂಡಿದು. ಯಾರೇ ಇಸ್ಕೊಬೇಕಂದ್ರೂ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲ ಕಾಲ್ ಮಾಡ್ಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 3,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಮಾಯಾ ರೆಡಿ ಮಾಡೋಕ್ಕೆ ಬಂದರೆ ಮಾತ್ರ ಇಸ್ಕೊಳ್ಳಿ, ಇಲ್ಲ ಅಂದರೆ ಇಸ್ಕೊಳ್ಳೋಕ್ಕೆ ಹೋಗ್ಬೇಡಿ. ನಮ್ಮ ಮನೆಯದು ಮೇಯ್ನ್ ಲೈನ್ ಗಂಡಿದು. ಮಾಯಾ ರೆಡಿ ಮಾಡಿದ್ರೆ ಇನ್ನೊಂದು ನೀವು 4ರಿಂದ 5 ಸೆಟ್ಟು ಪಟ್ಟಗಳನ್ನು ಮಾಡಿಸ್ಕೊಬೋದು. ಆದರೆ ಅದು ನೀವೇನು ಮಾಡ್ಕೊತೀರೋ, ಹೆಂಗೆ ಮಾಡ್ಕೊತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ನಮ್ಮ ಹತ್ರ ಕೇಳೋಕೆ ಹೋಗ್ಬೇಡಿ ಮಾಯಕ್ಕೆ ಏನು ಮಾಡೋದು ಅಂತ. ಯಾಕಂದರೆ ನಮ್ಗೆ ಗೊತ್ತಿದ್ರೆ ನಾವೇ ಇದಕ್ಕೆ ಮಾಡ್ಕೊತಾಯಿದ್ರಿ. ನಿಮ್ಗೇನಾದ್ರು ಗೊತ್ತಿದ್ದರೆ ನೀವು ಮಾಡ್ಕೊಬೋದು. ಫ್ರೆಂಡ್ಸ್, ಈಗೇನು ಜಸ್ಟ್ ದೊಡ್ಡ ಗಂಡು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ, ಬಿಳೆ ದಬ್ಬೆನೂ ಸೂಪರಾಗಿರುತ್ತೆ. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ಅಷ್ಟೇ ಸಖತ್ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 2 ಸೈಡು ತಿರಿ ಫುಲ್ ಕೊಟ್ಬಿಟ್ಟಿದ್ದೀವಿ. ಯಾಕಂದರೆ ಇದರಲ್ಲಿ ಬ್ರೀಡಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ. ಲೆಂತ್ ವೈಸು ನೋಡ್ಬೋದು, ಸಖತ್ ಉದ್ದ ಇರುತ್ತೆ. ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ದೊಡ್ಡ ಚೊಂಚ್ ಇರುತ್ತೆ. ಇಲ್ಲಿ ನೋಡ್ಬೋದು ಚೊಂಚು. ಹಳೆಯ ಅಕ್ಕಿಗಳು ಯಾವ ಟೈಪಲ್ಲಿ ಬರುತ್ತೆ ಆ ಟೈಪಲ್ಲಿ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ಶುದ್ಧ ಕಣ್ಣಿರುತ್ತೆ, ಆದರೆ ಮಚ್ಚೆ ಅನ್ನೋದು ಕಣ್ಣಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇದು ವಯಸ್ಸಲ್ಲಿದ್ದಾಗಲೂ ಅಷ್ಟೇ ಮಚ್ಚೆ ಹಿಂಗೆ ಇತ್ತು. ವಯಸ್ಸಾಗ್ತಾ ಆಗ್ತಾ ಮಚ್ಚೆಗಳು ಜಾಸ್ತಿ ಆಗಿದೆ. ಇನ್ನು ಇದು ಕಣ್ಣು ತುಂಬ ಚೇಂಜಸ್ ಬರುತ್ತೆ. ಹೆವಿ ಕಾರ್ಬನ್ ಶೇಡ್ಗೆ ಟರ್ನ್ ಆಗಿಬಿಡುತ್ತೆ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಇದ್ದಲ್ಲಿ. ನಿಮ್ಗೇನಾರು ಮಾಯಾ ರೆಡಿ ಮಾಡೋಕ್ಕೆ ಬಂದರೆ ಇಸ್ಕೊಳ್ಳಿ. ಒಂದು ಟಾಪ್ ಕ್ಲಾಸು ಗಂಡಿದು. ಹೆವಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಹೆವಿ ಇರುತ್ತೆ. ರಿಂಗ್ ನಂಬರ್ 1033.